ದಾವಣಗೆರೆಯಲ್ಲಿ ಮೊದಲ JN.1 ಪ್ರಕರಣ ಪತ್ತೆಯಾಗಿದೆ. ವಯೋವೃದ್ಧರಲ್ಲಿ ಪತ್ತೆಯಾಗಿರುವಂತಹ JN.1 ಸೋಂಕು ಹೃದಯ ಸಂಬಂಧಿ ಕಾಯಿಲೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ಸಂದರ್ಭ ಅವರಿಗೆ ಜ್ವರ ಬಂದಿತ್ತು. ಜ್ವರದಿಂದ ಆ ವಯೋವೃದ್ಧರು ಬಳಲ್ತಾ ಇದ್ರು. ಪರೀಕ್ಷೆ ಮಾಡಿ ನೋಡಿದಾಗ JN.1 ಸೋಂಕಿರೋದು ಗೊತ್ತಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಆ ವೃದ್ಧನಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಇದುವರೆಗೂ 34 ರಾಜ್ಯದಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ ಅಂತ ಹೇಳಿ ಸ್ವತಃ ಆರೋಗ್ಯ ಸಚಿವರು ಮಾಹಿತಿಯನ್ನ ನೀಡ್ತಾ ಇದ್ರು. ಈಗ ಮತ್ತೊಂದು ಆಡ್ ಆಗ್ತಾ ಇದೆ. ದಾವಣಗೆರೆಯಲ್ಲೂ ಕೂಡ ಒಬ್ಬ ವಯೋವೃದ್ಧನಲ್ಲಿ ಈ JN.1 ಸೋಂಕು ಪತ್ತೆಯಾಗಿದೆ. ಸೊ ಬೆಂಗಳೂರಲ್ಲಿ 20 ಕೇಸಸ್ ಇತ್ತು, ಮೈಸೂರು ಜಿಲ್ಲೆಯಲ್ಲಿತ್ತು, ಮಂಡ್ಯದಲ್ಲಿತ್ತು, ರಾಮನಗರದಲ್ಲಿತ್ತು, ಬೆಂಗಳೂರು ಗ್ರಾಮಾಂತರದಲ್ಲಿ JN.1 ಆ ತಳಿಯ ಸೋಂಕಿರೋರಿದ್ರು, ಕೊಡಗಿನಲ್ಲಿದ್ರು, ಚಾಮರಾಜನಗರದಲ್ಲಿದ್ರು. ಈಗ ದಾವಣಗೆರೆಯಲ್ಲೂ ಕೂಡ ಈ JN.1 ಉಪತಳಿ ಏನಿದೆ ಅದು ಒಬ್ಬ ವಯೋವೃದ್ಧರಲ್ಲಿ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಹಾಗೆ ನೋಡಿದ್ರೆ ಈಗ 7 ಜಿಲ್ಲೆಗಳಲ್ಲಿ, ರಾಜ್ಯಾದ್ಯಂತ 7 ಜಿಲ್ಲೆಗಳಲ್ಲಿ JN.1 ಆ ತಳಿ ಏನಿದೆ ಅದರ ಆತಂಕ ಶುರುವಾಗಿದೆ. ವಯೋವೃದ್ಧರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತಾರೆ. ಹೃದಯ ಸಂಬಂಧಿ ಕಾಯಿಲೆಗೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಅವರಿಗೆ ಜ್ವರ ಕಾಣಿಸ್ಕೊಳ್ಳುತ್ತೆ. ಸೊ ಅವರು ಟೆಸ್ಟ್ ಮಾಡಿ ನೋಡಿದಾಗ ಅವರಲ್ಲಿ JN.1 ಸೋಂಕು ಇರೋದು ಪತ್ತೆಯಾಗಿದೆ. ಹಾಗಾದರೆ ಆ ವೃದ್ಧನ ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಟ್ರ್ಯಾಕ್ ಮಾಡುವಂತಹ ಕೆಲಸ ಮಾಡ್ತಾರೆ. ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿ ಯಾರೆಲ್ಲ ಇದ್ದರು ಅವರನ್ನು ಕೂಡ ಐಸೋಲೇಷನಲ್ಲಿ ಇಡುವಂತಹ ಕೆಲಸ ಅಲ್ಲಿ ಆರೋಗ್ಯ ಇಲಾಖೆ ಮಾಡುತ್ತೆ. ಆದರೆ ಇದುವರೆಗೂ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇರೋದು ಆತಂಕ ಪಡುವಂತಹ ಅಗತ್ಯ ಏನೂ ಇಲ್ಲ. ಈ JN.1 ಉಪತಳಿ ಏನಿದೆ ಅಷ್ಟೊಂದು ಸಿವಿಯರ್ ಆಗಿ ಅದು ಎಫೆಕ್ಟ್ ಮಾಡುವಂಥದ್ದಲ್ಲ. ಆದರೆ ನಮ್ಮೆಲ್ಲರ ಮುಂಜಾಗ್ರತಾ ಕ್ರಮಗಳನ್ನು ನಾವು ವಹಿಸಬೇಕು ಅಂತ. ಮಾಸ್ಕ್ ಹಾಕೋದಾಗಿರ್ಬೋದು ಅಥವಾ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಿರಬಹುದು. ಈ ILI ಮತ್ತು ಸಾರಿಯಂತಹ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟಂತಹ ಟ್ರೀಟ್ಮೆಂಟ್ ತಗೊಳ್ಳೋದಾಗಿರಬಹುದು. ಇದೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈಗ ಎಕ್ಸ್ಪರ್ಟ್ಸ್ಗಳು ಕೂಡ ಆಲ್ರೆಡಿ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.